ಲೇ ರಮ್ಯಾ, ಏನು ಯಾವಾಗ ನೋಡಿ ಈ ಮಗುನ ಎತ್ಕೊಂಡಿರ್ತೀಯ ನೀನು? ಹಾಂ, ಓಯ್ ಚಿನ್ನಿ ಚಿನ್ನಿ. ಪಾಪ ಬಿಡ, ನಮ್ಮ ದೊಡ್ಡಮ್ಮನ ಕೆಲಸ ಐತೈತಲ್ಲ, ಕೆಲಸ ಮಾಡ್ಕೊತಾ ಇರ್ತಾಳೆ, ನನಗೂ ಬೇಜಾರು, ಅದಕ್ಕೆ ಎತ್ಕೊಂಬರ್ತೀನಿ. ಹೌದಾ? ಆ ಬುದ್ಧಿ ಸಾವಳು ಪವಿ ನೋಡ್ದ ಎಂಥ ಡ್ರೆಸ್ ಹಾಕೊಂಡಿದ್ಲು. ಪುಣೆ ಎಷ್ಟು ಚೆನ್ನಾಗಿತ್ತಲ್ಲ ಡ್ರೆಸ್ ಅದು. ನಾನು ಮನೆ ಕೇಳಿದೆ, 3,500 ಹೇಳಿದ್ರು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಅವಳು ಮದುವೆ ಆಗೋ ಹುಡುಗ ತಕೊಟ್ಟಿರೋದೆ, ಎಷ್ಟು ಚೆನ್ನಾಗಿತ್ತು ನೋಡು. ಹೌದಾ? ಅವ್ರ ಅಮ್ಮ ಅಲ್ಲ ತಕೊಟ್ಟಿರೋದ? ಅಲ್ಲೇ ಅವ್ರ ಅಮ್ಮನಿಗೆ ಎಲ್ಲಿ ಬರಬೇಕು ಅಷ್ಟೊಂದು ದುಡ್ಡು, ಅವ್ರು ತಕೊಟ್ಟಿರೋದು ಮದುವೆ ಆಗೋ ಹುಡುಗ. ಏನಮ್ಮ, ಮದುವೆಗೆ ಮುಂಚೆನೇ ಹಿಂಗೆ, ಇನ್ನು ಮದುವೆ ಆದ್ಮೇಲೆ ಇನ್ನೇನು ನೋಡ್ಕೊಂಬೇಡೆ ಪವಿನ? ಪವಿ ಎಷ್ಟು ಅದೃಷ್ಟ ಮಾಡವಳೆ. ಅವನು ಸರಿ ಇಲ್ಲ ಬಿಡೆ, ಅವನು ಕಳ್ಳ, ಅವನು ಸರಿ ಇಲ್ಲ. ಯಾಕೆ ಜಾನ್ಸಿ ಹಂಗಂತ ಇದೆಯಾ? ಅವತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪವಿನ ಲವ್ ಮಾಡ್ಕೊಂಬಿಟ್ಟು ಇವಾಗ ನಾನು ಶ್ರೀಮಂತರು ಅಂತ ಹೇಳ್ತಾ ಇದ್ದಾನೆ ನೋಡು. ಏನೋ ಪವಿ ಶ್ರೀಮಂತರು ಅಂತಂದ್ರೆ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ನೇನ ಬಿಡು. ಯಾರೋ ಚೆನ್ನಾಗಿರ್ಲಿ ಪಾಪ. ಅಯ್ಯೋ ಚೆನ್ನಾಗಿರ್ಲಿ ಬಿಡು, ನಮ್ಗೇನಾಗಬೇಕು? ನಮ್ಗೇನು ಹೊಟ್ಟೆ ಉರಿನಾ? ನೀನು ಯಾರಾದ್ರೂ ಶ್ರೀಮಂತರನ್ನ ಲವ್ ಮಾಡಿ ಮದುವೆಗೆ ಯಾರು ಬೇಡ ಅಂತಾರೆ? ಸಿಗ್ಬೇಕಲ್ಲ ಮದುವೆ ಮಾಡ್ಕೊಳಕ್ಕೆ. ಸಿಗ್ತಾರೆ ಬಿಡೆ. ನಾನು ಮಾತಾಡ್ತಾನೆ ಇದೀಗ, ಸುಮ್ಮನೆ ಇದೆಯಲ್ಲೇ. ಸಂಬಂಧ ಇಲ್ದಿರೋ ವಿಷಯಗಳೆಲ್ಲ ನನ್ನ ಹತ್ರ ಮಾತಾಡ್ಬೇಡಕ್ಕೆ ಅನ್ಸಿ ನೀನು. ನನ್ನ ಮಗು ಜೊತೆ ಖುಷಿಯಾಗಿರೋಣ ಅಂತ ಅನ್ಕೊಂಡು ಆ ಟೈಮ್ಗೆ ಬರ್ತೀಯ ಏನಾದರೂ ಒಂದೊಂದು. ಹೋಗಿ ಮನೆಗೆ ಸುಮ್ಮನೆ. ರಮ್ಯಾ, ಈ ಮಗುನೇ ಪ್ರಪಂಚ ಆಗ್ಬಿಟ್ಟಿದೆಯಲ್ಲ ನಿಂಗೆ. ಸುಮ್ಮನೆ ಹೋಗು ಜಾನ್ಸಿ ನೀನು. ಇಲ್ಲೇ ನಿನ್ಸಪ್ಪ. ಇಲ್ಲೇ ಇರ್ಲಿ. ಏನ್ರಮ್ಮ, ಇಲ್ಲಿ ಪವಿತ್ರ ಅವ್ರ ಮನೆ ಯಾವ್ದಮ್ಮ? ಹಿಂಗೆ ಸ್ಟ್ರೈಟ್ ಆಗಿ ಹೋಗಿ, ಅಲ್ಲೇ ಐತೆ ಬಲಗಡೆ ಇರೋ ಮನೆನೇ. ಏನಪ್ಪ ಅದು ಬಾಕ್ಸು? ಇನ್ವಿಟೇಷನ್ ಕಾರ್ಡ್ ಅಮ್ಮ, ಮದ್ವೆದು. ಹೌದಾ? ತಗೊಂಡೋಗು, ಅಲ್ಲೇ ಇರೋದು ಅವ್ರ ಮನೆ. ಹೋಗು, ಸ್ಟ್ರೈಟ್ ಆಗಿ ಹೋಗು. ಯಾರಿದ್ದೀರಾ ಮನೆಗೆ? ಯಾರಪ್ಪ? ಸರ್, ಮನೋಜ್ ಸರ್ ಈ ಬಾಕ್ಸ್ ಕೊಟ್ಟಿತ್ತು ಅಂತ ಹೇಳಿದ್ರು ಸರ್. ಏನೈತಪ್ಪ ಈ ಬಾಕ್ಸಾಗ? ಲಗ್ನ ಪತ್ರಿಕೆ ಇರಲಿ ಸರ್. ಹೌದಾ, ಕೊಡಪ್ಪ, ಕೊಡು. ಸರಿ ಸರ್, ನಾನು ಹೊಡ್ತೀನಿ. ಇರಪ್ಪ, ಕಾಪಿ ಏನೇನು ಕುತ್ಕೊಂಡು ಹೋಗಿ ಅಂತೆ. ಬೇಡ, ಕಾಪಿ ಏನು ಬೇಡ. ಪವಿ, ಏನಪ್ಪ ಇದು ಬಾಕ್ಸು? ಲಗ್ನ ಪತ್ರಿಕೆ ಇರ್ಲಂತಮ್ಮ. ಇದು ಇಂಥ ಬಾಕ್ಸ್ ಕೊಟ್ಟವ್ರಲ್ಲ. ಏನಮ್ಮ ಅದು ಎಕ್ಸಸೈಸ್ ಕಳಿಸ್ಬಿಟ್ಟವ್ರೆ? ಎಕ್ಸಸೈಸ್ ಅಲ್ಲಪ್ಪ, ಇನ್ವಿಟೇಷನ್ ಇದು. ಲಗ್ನ ಪತ್ರಿಕೆನೆ? ಹೂನಪ್ಪ. ಇದೇನಮ್ಮ ಹಿಂಗದೆ? ಒಳ್ಳೆ ಪೆಟ್ಟಿಗೆ ಇದ್ದಂಗೆ. ಇವಾಗ ಹಂಗ್ಯಾಪ, ಎಲ್ಲ ಶ್ರೀಮಂತರೆಲ್ಲ ವರ್ಷದ ಕಾಲ್ದು. ಇದಕ್ಕೆ ಎಷ್ಟಾಗ್ತದಮ್ಮ ಒಂದಕ್ಕ? 700-800 ರೂಪಾಯಿ ಆಗ್ತದಪ್ಪ. ಅಷ್ಟೆಲ್ಲ ಏನಕ್ಕಮ್ಮ ದುಡ್ಡು ಖರ್ಚು ಮಾಡಕ್ ಹೋಗಿದ್ದ ಇವರು? ಅಯ್ಯೋ, ಒಳ್ಳೆ ಓರವರು. 50 ರೂಪಾಯಿದು 60 ರೂಪಾಯಿ ಆಗಿದ್ರೆ ಸಾಲ್ತಾ ಇತ್ತಲ್ಲ. ಸಾಲ್ತಾ ಇತ್ತು. ಅವ್ರೇನೋ ಹಿಂಗ್ ಓಡಿಸೋರಲ್ಲಪ್ಪ. ಇದಕ್ಕೇನು ಟೈನೂರಿ ಹಾಕವ್ರೆ? ದಾರ ಹಾಕ್ಬಿಟ್ಟು ಅದ್ರಲ್ಲಿ ನಮ್ಮ ಹೆಸರು ಹಾಕವ್ರೆ. ಚೆನ್ನಾಗದಮ್ಮ, ಚೆನ್ನಾಗದೆ. ದೇವ್ರ ಮನೆಗೆ ಪುಟ್ಟ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಕೊಡ್ಬೇಕಮ್ಮ. ಅಪ್ಪ, ಪೂಜೆ ಮಾಡ್ತೀನಿ. ಇಲ್ಲಮ್ಮ, ಒಳಗೆ ಬಿಡೋಗುವ. ಈ ಅಮ್ಮಂದ ನನ್ನ ನೆಮ್ಮದಿ ಎಲ್ಲ ಹಾಳಾಯ್ತು. ಹೋಗಿ ಎಂತ ಒಳಗೆ ಕಟ್ಕೊಂಡೆ. ಅದಕ್ಕೆ ಹೇಳುತ್ತೆ, ದೊಡ್ಡವ್ರನ್ನ ಎದುರಾಕೊಂಡು ಯಾವ ಕೆಲಸ ಮಾಡಬಾರ್ದು ಅಂತ. ಪರಂ ಸರ್, ಹೇಳಿ ಸರ್. ಎಲ್ಲಿ ಅಮ್ಮು ಈ ನಡುವೆ ಡ್ಯೂಟಿಗೆ ಬರ್ತಾ ಇಲ್ಲಲ್ಲ? ಯಾಕೆ, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿದೆಯಾ? ಸರ್, ಹುಷಾರಿಲ್ಲ ಸರ್ ಅಮೂಲ್ಯಗೆ, ಅದಕ್ಕೆ ಬರ್ತಿಲ್ಲ. ಹಾಸ್ಪಿಟಲ್ ತೋರಿಸಿದ್ರೆ ಇನ್ನೂ ಇಲ್ವಾ? ತೋರಿಸ್ತಿದ್ದೀನಿ ಸರ್. ಡಾಕ್ಟ್ರು ಇನ್ನೂ ಬೆಡ್ ರೆಸ್ಟ್ ಬೇಕು ಅಂತಿದ್ದಾರೆ. ಹೌದಾ? ಲೀವ್ ಆದರೂ ಆಗ್ಬೋದಿತ್ತಲ್ಲ. ನಾನು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನೋಡ್ತಿದ್ದೀನಿ ಸರ್. ಕೇಳ್ತೀನಿ ಸರ್, ಇನ್ನೂ ಎಷ್ಟು ದಿನ ರೆಸ್ಟ್ ಬೇಕು ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಸರ್. ಓಕೆ ಪರಮ್, ಹಾಗೆ ಮಾಡಿ. ಹುಷಾರಿಲ್ಲ ಅಂದರೆ ಬರೋಕ್ಕಾಗುತ್ತಾ ಪಾಪ? ಅವಳಿಗೇನು ದುಡ್ಡು ಹೋಗ. ಮತ್ತೆ ಸರ್, ಇನ್ನೇನು ಸರ್ ವಿಶೇಷಗಳು? ಏನಿದೆ ಪರಮ್ ವಿಶೇಷ? ನನ್ನ ಮದುವೆನೇ ನಂಗೆ ತುಂಬ ವಿಶೇಷ ಆಗಿಬಿಟ್ಟಿದೆ. ಸರ್, ಇನ್ನು ಎಷ್ಟು ದಿನ ಇದೆ ಸರ್? ಇನ್ನು 4 ಡೇಸ್ ಇದೆ ಅಷ್ಟೇ ಪರಮ್. ನೀವು ಬರಬೇಕು. ನೀವು ಬರದೇ ಇದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಯಾಕಂತಂದರೆ ಅಲ್ಲಿನ ಕೆಲಸಗಳೆಲ್ಲ ನಿಮ್ಮದೇ ಜವಾಬ್ದಾರಿ. ಅಡುಗೆ ಮಾಡಿಸೋದ್ರಿಂದ ಚೌಟಿ ಹತ್ರ ಎಲ್ಲ ನೀವೇ ನೋಡ್ಕೊಬೇಕು. ಆಯಿತು ಸರ್, 2 ದಿವಸ ಫುಲ್ ಅಲ್ಲೇ ಇದ್ಬಿಡ್ತೀನಿ ಸರ್. ಇಲ್ಲ ಪರಮ್, ಹೊರಗಡೆ ಹೋಗಿ ಎಲ್ಲಾದರೂ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಬರೋದು. ರಿಸೆಪ್ಷನ್ ಮಾತ್ರ ಚೌಟ್ರಿಯಲ್ಲಿ, ಮದುವೆ ಎಲ್ಲ ಚೌಟ್ರಿಯಲ್ಲಿಲ್ಲ. ಹೌದಾ? ಯಾಕೆ ಸರ್? ಇಲ್ಲ, ಹೊರಗಡೆ ಮದುವೆ ಮಾಡ್ಕೊಂಡು ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ, ಸಿಂಪಲ್ ಆಗಿರಲಿ ಅಂತ. ಹೌದಾ? ದುಡ್ಡಿರೋರು ನೀವೇ ಅಂತಂದರೆ ನಮ್ಮಂಥವ್ರಿಗೆ ಏನು ಸರ್? ಹಾಗೇನಿಲ್ಲ, ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತ ನಂಗೆ ಇಷ್ಟ ಅಷ್ಟೇ. ರಿಸೆಪ್ಷನ್ನು ಬೇಡ ಆಗಿತ್ತು. ನಮ್ಮತ್ತೆ ನಮ್ಮ ಮಾವ ಎಲ್ಲ ಹಳ್ಳಿಯವರಲ್ವಾ, ಅವ್ರಿಗಿಷ್ಟ. ಹಳ್ಳಿ ಕಡೆ ಎಲ್ಲ ಜನ ಬರ್ತಾರೆ, ಅವ್ರಿಗೋಸ್ಕರ ರಿಸೆಪ್ಷನ್ ಮಾಡ್ತಾ ಇರೋದು. ಸರ್, ನೀವು ಮದುವೆ ಆಗ್ತಾ ಇರೋ ಹುಡುಗಿ ಅವರು ಎಷ್ಟು ಜನ ಮಕ್ಕಳು ಸರ್? ಒಬ್ಬಳೇ ಮಗಳು, ಒಬ್ಬಳೇ. ಯಾರೂ ಇಲ್ಲ. ಅವ್ರ ಅಮ್ಮ, ಅವರಪ್ಪ ಮತ್ತು ಅವರು ಒಬ್ಬರು ಇದ್ದಾರೆ ಅಷ್ಟೇ. ಒಬ್ಬರೇ ಮಗಳು. ಹಾಗಾದರೆ ಅವ್ರ ಆಸ್ತಿ ಮನೆ ಎಲ್ಲ ನಿಮಗೆ? ಇಲ್ಲ, ಏನು ಬೇಡ ನನಗೆ. ಅವ್ರ ಆಸ್ತಿ ಮನೆ ಏನು ಬೇಡ. ಅವರು ಪ್ರೀತಿ ವಿಶ್ವಾಸ ಹೊಂದಿದ್ರೆ ಸಾಕು ನನಗೆ. ನಮ್ಮತ್ತೆ ನಮ್ಮ ಮಾವ ತುಂಬ ಒಳ್ಳೆಯವರು, ತುಂಬ ಬಡವರು ಸಹ, ಗುಣದಲ್ಲಿ ಮಾತ್ರ ಶ್ರೀಮಂತರು. ನೀವೇ ಅದೃಷ್ಟವಂತರು ಸರ್. ಯಾಕೆ ಪರಮ್ಮ ಹಂಗೆ ಹೇಳ್ತೀರಾ? ನಿಮ್ಮತ್ತೆನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರಲ್ಲ. ಅಯ್ಯೋ, ಅವ್ನು ನೋಡ್ಕೊಂಡು ಅವ್ಳ ಮಗ ನೋಡಿ ಸರ್. ರವಿ, ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದ್ರಾ? ಸರ್, ಕೊಟ್ಟು ಬಂದೆ. ಯಾರಿದ್ರು ಮನೆಯಲ್ಲಿ? ಮೇಡಮ್ ಅವರು ಅವ್ರ ಅಪ್ಪ ಇದ್ರು ಸರ್. ಸರಿ, ಓಕೆ, ಗುಡ್. ಹೋಗಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರಿ ಸರ್. ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕಳಿಸಿದ್ದೆ, ರವಿ ಹತ್ರ ಕೊಟ್ಟು ಬಂದಿದ್ದಾನೆ. ಆವಾಗಲೇ ಕಾರ್ಡು ರೆಡಿ ಆಯ್ತಾ? ಹೇಳಿದ್ನಲ್ಲ, ಇನ್ನೊಂದು 3-4 ದಿವಸ ಇದೆ ಅಷ್ಟೇ ಅಂತ. ಸರಿ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ನೀವು ಬರಲೇಬೇಕು. ಅಮೂಲ್ಯ, ನೀವು ಇಬ್ರು. ಬರ್ತೀವಿ ಸರ್, ಖಂಡಿತ ಬರ್ತೀವಿ. ಅಮೂಲ್ಯ ಅವ್ರಿಗೆ ಏನು ಹೆಲ್ತ್ ಪ್ರಾಬ್ಲಮ್ ಆಯಿತು? ಪರಮ್, ಏನಾದ್ರು ಜ್ವರನಾ? ಸರ್, ಜ್ವರ. ಹೌದಾ? ಬ್ಲಡ್ ಎಲ್ಲ ಚೆಕ್ ಮಾಡಿಸ್ಬೇಕಿತ್ತು, ಏನಾಗಿತ್ತು ಅಂತ ಗೊತ್ತಾಗ್ತಾ ಇತ್ತಲ್ಲ.
ಹಾಂ ಸರ್ ಮಾಡಿಸ್ಬೇಕು ಸರ್, ಇನ್ನೂ ಮಾಡಿಸಿಲ್ಲ. ಅಲ್ಲ 4-5 ಡೇಸಿಂದ ಅವ್ರು ಬರ್ತಾನೆ ಇಲ್ಲ ಜಾಬ್ಗೆ. ಇವಾಗ ನೀವು ನೋಡಿದ್ರೆ ಇನ್ನೂ ಬ್ಲಡ್ ಚೆಕಪ್ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ. ಏನಿದು ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಇವಾಗ ಚೆಕಪ್ ಮಾಡಿಸ್ತೀನಿ ಸರ್. ಸರ್ ಇಲ್ಲಿ ನಿಮ್ಮ ಹತ್ರ ರಾಕೇಶ್ ಅಂತ ಯಾರಾದರೂ ಕೆಲಸ ಮಾಡ್ತಾ ಇದ್ರಿ ಸರ್ ನಾವು ಬರೋಕ್ಕೆ ಮುಂಚೆ? ಹಾ, ರಾಕೇಶ್ ಹೌದು, ಕೆಲಸ ಮಾಡ್ತಾ ಇದ್ದ, ಇವಾಗ ಬಿಟ್ಬಿಟ್ಟ. ಯಾಕೆ ಪರಂ? ಅವನು ಅಮ್ಮು ಅವ್ರ ಕ್ಲಾಸ್ಮೇಟ್ ಅಂತೆ, ಅದಕ್ಕೆ ಕೇಳಿದೆ ಸರ್. ಓ ಹೌದಾ. ಏನೋ ಆ ರಾಕೇಶು ಮತ್ತೆ ಅವ್ರ ಹೆಂಡತಿ ಏನೋ ಒಂಥರ ವಿಚಿತ್ರ. ಅವನು ರಮ್ಯಾ ಅನ್ನೋ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದ. ಅವ್ರಿಗೆ ಪಾಪು ಸಹ ಆಗೋ ಸಮಯ ಇತ್ತು. ಬಟ್ ಏನಾಯ್ತು ಅಂತ ಗೊತ್ತಾಗಿಲ್ಲ. ಮೊನ್ನೆ ನಾನು ಹಳ್ಳಿಗೆ ಹೋದಾಗ ಹಳ್ಳಿಯಲ್ಲಿದ್ರು, ಅವ್ರನ್ನ ಕೇಳಿದ್ರೆ ಮಾತಾಡ್ಸಿದ್ರೆ ನನ್ನ ನೋಡಿ ಗಾಬರಿಯಾಗಿ ಒಳಗಡೆ ಹೊಟ್ಟೋದ್ರು. ಇವಾಗ ರಾಕೇಶು ಕೆಲಸ ಬಿಟ್ಟು ಸುಮಾರು ದಿನ ಆಯ್ತು. ಅವನು ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಓ, ಅವನಿಗೆ ಮದುವೆ ಬೇರೆ ಆಗಿತ್ತೆ ಸರ್? ಹಾ ಹೌದು ಪರಂ, ಮದುವೆ ಆಗಿತ್ತು ಅವನಿಗೆ. ರಮ್ಯಾ ಅಂತ ಹುಡುಗಿನ ಪ್ರೀತಿಸಿ ಮದುವೆ ಆಗಿದ್ದ. ಒಂದ್ ಸ್ವಲ್ಪ ತಲಾಟೆ ಅವನು. ಬಟ್ ನಾನೇ ಜಾಬ್ ಬಿಡಿಸ್ಬೇಕು ಅಂತಿದ್ದೆ, ಅವನೇ ಬಿಟ್ಟೋದ. ಹೋಗ್ಲಿ ಬಿಡಿ, ಅವ್ನು ಸರಿ ಇಲ್ಲ. ರಾಕೇಶ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವಾಗಲೇ ಹೇಳಿದ್ನಲ್ಲ ಸರ್, ಅಮ್ಮು ಅವ್ರ ಕ್ಲಾಸ್ಮೇಟ್ ಅಂತ ಅವನು. ಓ, ಅಮೂಲ್ಯ ಅವ್ರ ಕ್ಲಾಸ್ಮೇಟಾ? ಸರಿ ಸರಿ ಪರಮ, ಆಯ್ತಾಯ್ತು. ಏನೋ ಜೊತೆಲಿ ಓದಿರ್ಬೋದೇನೋ. ಮತ್ತೆ ಎಲ್ಲಿ ಸಿಕ್ಕಿದ್ರು ಅವ್ರು ನಿಮ್ಗೆ? ಮೊನ್ನೆ ಅಮ್ಮನ ಹುಡ್ಕೊಂಡು ನಮ್ಮ ಮನೆಗೆ ಬಂದಿದ್ದ, ಅವಾಗ ಅಮ್ಮು ಹೇಳಿದ್ಲು. ಹೌದಾ. ಅಮ್ಮನ ಒಂದ್ ಸ್ವಲ್ಪ ದೂರ ಇರೋ ಕೇಳಿ, ಯಾಕಂದ್ರೆ ಅವನು ಒಂದ್ ಸ್ವಲ್ಪ ಸರಿ ಇಲ್ಲ. ಅವನು ಹೆಣ್ಮಕ್ಳು ಅಂತಂದ್ರೆ ಜಲಪಾಟಿ, ಸರಿ ಇಲ್ಲ ಅವನು. ಹುಷಾರಾಗಿರೋ ಕೇಳಿ ಅಮ್ಮನ. ಹೇಳ್ತೀನಿ ಸರ್, ಮುಂಚೆನೇ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದು ನಂಗೆ ತುಂಬಾನೇ ಒಳ್ಳೇದಾಯ್ತು ಸರ್. ಇರ್ಲಿ ಇರ್ಲಿ, ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರೆಲ್ಲ ನಮ್ಮನೆಯವ್ರ ಥರನೇ ಅಲ್ವಾ. ಅಮ್ಮಗೆ ಹೇಳಿ ಆದಷ್ಟು ಅವನಿಂದ ದೂರ ಇರಿ ಅಂತ. ಯಾಕಂದ್ರೆ ಸರಿ ಇಲ್ಲ ಅವನು. ಲವ್ ಮಾಡಿ ಮದುವೆ ಆಗಿದ್ದಾನಂದ್ರೆ ಅವಳಿಗೆ ಮಗು ತಗೊಂಡು ಅಲ್ಲಿದ್ದಾಳೆ ಅಂತಂದ್ರೆ ಏನೋ ವಿಚಿತ್ರ. ಏನು ಗೊತ್ತಾನೆ ಆಗ್ತಾ ಇಲ್ಲ. ಅವ್ನು ಎಲ್ಲಾದ್ರೂ ಸಿಕ್ಕರೆ ಕೇಳೋಣ ಅಂದ್ರೆ ಎಲ್ಲಿರ್ತಾನೋ ಏನೋ, ಯಾರಿಗೆ ಗೊತ್ತು ಅವನು. ಇವಾಗ ಏನ್ ಜಾಬ್ ಮಾಡ್ತಾ ಇದ್ದಾನೆ ಸರ್ ಅವನು? ಇಲ್ಲ, ನನಗೆ ಗೊತ್ತಿಲ್ಲ ಪರಮ, ಅವನ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಎಲ್ಲಿದ್ದಾನೆ ಅಂತ ಅವತ್ತು ನಮ್ಮ ಆಫೀಸಲ್ಲಿ ಇದ್ದಾಗ ನೋಡಿದಷ್ಟೇ. ಮತ್ತೆ ಔಟ್ಸೈಡ್ ನನಗೆ ಅವನು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ. ಅವ್ರ ಗಂಡ ಅಂತೂ ಜೊತೆಯಲ್ಲೇ ಇದ್ದಾರೆ ಅಂತ ಅನ್ಕೊಂಡೆ. ನೋಡಿದ್ರೆ ದೂರ ದೂರ ಆಗಿದ್ದಾರೆ. ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗಾದ್ರೆ ಇವನಿಗೆ ಮದುವೆ ಆಗಿ ಒಂದು ಮಗು ಸಹ ಇದೆ? ಹೌದು ಪರಂ, ಮದುವೆ ಆಗಿದೆ. ಸರಿ ಪರಂ, ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೊಡ್ತೀನಿ. ಸರಿ ಸರ್. ಆಡಲಿ ಇವಳು ಆಟ ಎಲ್ಲ ಎಷ್ಟು ಆಡ್ತಾಳೋ ಆಡಲಿ, ಮಾಡ್ತೀನಿ ಇವಳಿಗೆ. ಅವನ ಜೊತೆ ಸುತ್ತಾಡ್ತೀಯ? ಆಫೀಸ್ಗೆ ಬರೋದು ಬಿಟ್ಬಿಟ್ಟು ಸುತ್ತಾಡು ನಿಂಗೇನು ಮಾಡಬೇಕು ಅಂತ ನನಗೆ ಗೊತ್ತು, ಮಾಡ್ತೀನಿ. ಅಲ್ಲ, ಅವರಿಬ್ರಿಗೆ ತಕ್ಕಂತೆ ನಮ್ಮ ಅತ್ತೆನೂ ಆಟ ಆಡ್ತಾಳೆ. ಆಡಲಿ ಏನು ಮಾಡಬೇಕಂತ ಗೊತ್ತು ನನಗೆ. ಆಡಲಿ. ಇನ್ಮೇಲೆ ₹1 ಸಂಬಳ ಮನೇಲಿ ಕೊಡಲ್ಲ. ಅದೇನು ಮಾಡ್ತಾರೋ ಮಾಡಲಿ. ಸಾಲಗಾರಿಕೆಲ್ಲ ಅದೇನು ಜವಾಬ್ ಹೇಳ್ತಾರೋ ಹೇಳಲಿ.